ಯಾಕೆ ದೇವ್ರೆ ನನಗಿಂತ ಬುದ್ಧಿ ಕೊಟ್ಬಿಟ್ಟೆ? ಅದು ಕೊಟ್ಟ ಮಾತನ್ನ ಉಳಿಸ್ಕೊಳ್ದೆ ಇರೋ ಹಾಗೆ. ಅಂದ್ರೆ ನನ್ನ ಪ್ರೀತಿ ಮಾಡಿ ತಪ್ಪು ಮಾಡಿದೆ ಅಂತ ಬೇಜಾರಾಗ್ತಾ ಇದೆಯಾ? ಅಯ್ಯೋ, ನಾನು ಹಾಗಲ್ಲ ಅಂದಿದ್ದು. ನಾನು ನಿಮ್ಗೋಸ್ಕರನೇ ಕಾಯ್ತಿದ್ದೆ ವಿರಾಟ್. ಏನ್ ಡಿಸೈಡ್ ಮಾಡಿದ್ರಿ? ಸಿಂಧು ಅವರೇ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ ಪ್ಲೀಸ್. ನಾನಷ್ಟು ಹೇಳಿದ್ರು, ಈಶಾನಿನ ಈ ಸ್ಥಿತಿಲಿ ನೋಡಿದ್ರು ಈ ಮಾತು ಹೇಳೋದು ತಪ್ಪಲ್ವಾ? ಈಶಾನಿ ಪ್ರೀತಿ ಮಾತ್ರ ನಿಮಗೆ ಕಾಣಿಸ್ತಿದ್ಯಾ? ನನ್ನ ಪ್ರೀತಿಗೆ ಬೆಲೆನೇ ಇಲ್ವಾ? ಹೀಗೆ ನೀವು ವಾದ ಮಾಡ್ತಿದ್ರೆ ಎಲ್ಲ ನಮ್ಮ ಕೈ ಮೀರಿ ಹೋಗುತ್ತೆ ವಿರಾಟ್. ವಿರಾಟ್, ಈಶಾನಿ ನರಳ್ತಿರೋದು ನನ್ನ ಕೈಲಿ ನೋಡಕ್ಕಾಗ್ತಿಲ್ಲ. ಮತ್ತೆ ಈಶಾನಿ ಜೊತೆ ಮಾತಾಡಿದ್ರ? ವಿರಾಟ್ ಕೈಯಿಂದ ನನ್ನ ಹಣೆ ಕುಂಕುಮ ನನ್ನ ಕತ್ತಿಗೆ ತಾಳಿ ಕಟ್ಟಿಸ್ಕೋಬೇಕು. ಇದೇ ನನ್ನ ಕೊನೆ ಆಸೆ. ಪ್ಲೀಸ್, ಇಲ್ಲಾಂದ್ರೆ ನನ್ನ ಸತ್ರು ಮುಕ್ತಿ ಸಿಗಲ್ಲ. ನೀನು ಅನ್ಕೊಂಡಿದ್ದಾಗುತ್ತೆ, ಯೋಚನೆ ಮಾಡಬೇಡ. ಇದೊಂದು ಮಾತನ್ನ ಪ್ಲೀಸ್ ನೆರವೇರಿಸ್ಬಿಡಿ. ನಾನಿನ್ನೇನೂ ಕೇಳಲ್ಲ. ಸಿಂಧು ಅವರೇ, ಅರ್ಥ ಮಾಡ್ಕೊಳ್ಳಿ. ನನಗೆ ಈಶಾನಿ ಮೇಲೆ ಕೋಪ ಇಲ್ಲ, ಆದ್ರೆ ಅವಳು ನಮಗೆ ಪ್ರತಿ ಕ್ಷಣ ಮೋಸ ಮಾಡ್ತಾನೆ ಬಂದಿದ್ದಾಳೆ. ನಮ್ಮ ವೀಕ್ನೆಸ್ ಇಟ್ಕೊಂಡು ಆಟ ಆಡಿದ್ದು, ನಿಮ್ಮನ್ನ ಟಾರ್ಗೆಟ್ ಮಾಡಿಕೊಂಡು ಅವ್ರ ಕೆಲಸ ಸಾಧಿಸ್ಬೇಕು ಅನ್ಕೊಳ್ಳೋದು ತಪ್ಪಲ್ವಾ? ಒಂದು ರೀತಿಯಲ್ಲಿ ಹೇಳೋದಾದ್ರೆ ಅವ್ರು ಅನುಭವಿಸ್ತಿರೋ ಕಷ್ಟಕ್ಕೆ ಅವರೇ ಕಾರಣ. ನಾವಿದ್ರಲ್ಲಿ ಪಾಲ್ ತಗೊಳ್ಳೋ ಅವಶ್ಯಕತೆನೇ ಇಲ್ಲ. ವಿರಾಟ್, ನೀವು ಹೇಳ್ತಿರೋದು ಎಲ್ಲ ಸರಿ. ಅವ್ರು ಮಾಡಿದ್ದು ತಪ್ಪೇನೆ, ಆದ್ರೆ ಅದನ್ನ ಈ ಸಮಯದಲ್ಲಿ ಸಾಧಿಸೋದು ತಪ್ಪು. ಇಲ್ಲಿ ನೋಡಿ, ಈಗ ಈಶಾನಿ ಈ ಭೂಮಿನ ಬಿಟ್ಟು ಶಾಶ್ವತವಾಗಿ ಹೊರಟೋಗ್ತಿದ್ದಾಳೆ. ವಿರಾಟ್, ಅವಳು ಏನೇ ಮಾಡಿರ್ಬೋದು, ಅದ್ರ ಹಿಂದಿರೋ ಬಲವಾದ ಕಾರಣ ನಿಮ್ ಮೇಲಿಟ್ಟಿರೋ ಪ್ರೀತಿ. ನಿಮ್ ಪ್ರೀತಿಗೋಸ್ಕರನೇ ಅಲ್ವಾ ಇವತ್ತವಳು ಸಾವು ಬದುಕಿನ ಮಧ್ಯೆ ಒದ್ದಾಡ್ತಿರೋದು. ಪ್ಲೀಸ್ ವಿರಾಟ್, ನನ್ ಮಾತ್ ಕೇಳಿ. ಅವಳ ಆಸೆ ಪ್ರಕಾರ ತಾಳಿ ಕಟ್ಬಿಡಿ. ನಿಮ್ ಜಾಗದಲ್ಲಿ ಬೇರೆ ಯಾವುದೇ ಹೆಣ್ಣಿದ್ರು ತನ್ನ ಗಂಡನ ಇನ್ನೊಬ್ಳಿಗೆ ಬಿಟ್ಕೊಡೋದಕ್ಕೆ ಒಪ್ತಾನೆ ಇರ್ಲಿಲ್ಲ. ವಿರಾಟ್, ನೀವು ತಪ್ಪಾಗಿ. ಸಿಂಧು ಅವ್ರೆ, ನನ್ನ ಹೆಂಡತಿಗೆ ಮೋಸ ಮಾಡಿ ನಾನು ಬೇರೆಯವ್ರಿಗೆ ತಾಳಿ ಕಟ್ಟೋದಕ್ಕೆ ರೆಡಿನೇ ಇಲ್ಲ. ನೀವ್ ವಿಷಾನಿಗೆ ತಾಳಿ ಕಟ್ಟದೇ ಇದ್ರೆ ನನ್ ಮೇಲೆ. ಸಿಂಧು ಅವ್ರೆ, ಆಣೆ ಪ್ರಮಾಣದಿಂದ ಬೇಕಾಗಿರೋದನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಸಿಂಧು, ನೀನೊಬ್ಳೆ ಬಂದಿರೋದು ನೋಡ್ತಾ ಇದ್ರೆ ಏನ್ ಅರ್ಥ ಮಾಡ್ಕೋಬೇಕೋ ಗೊತ್ತಾಗ್ತಾ ಇಲ್ಲ. ನಮ್ ಇಶಾನಿ ಕನ್ಸು ನೆರವೇರುತ್ತೆ ತಾನೆ? ನೋಡಮ್ಮ, ಅಪ್ಪನಾಗಿ ನಮ್ಮ ಇಶಾನಿಗೆ ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ಅವಳು ಆಸೆ ಪಟ್ಟಿದ್ದನ್ನ ಅವಳು ಕೇಳಕ್ ಮುಂಚೆನೆ ಕೊಡ್ಸಿದೀನಿ. ಈಗ ಬಾಕಿ ಅಂತ ಉಳಿದಿರೋದು ಮದುವೆ ಮಾತ್ರ. ಅವಳ ಆಸೆನ ನಾವು ಈಡೇರ್ಸಕ್ ಆಗ್ಲಿಲ್ಲ ಅನ್ನೋ ಕೊರಗನ್ನ ಉಳಿಸ್ಬೇಡಮ್ಮ. ಮಗಳನ್ನ ಕಳ್ಕೊಂತಿರೋದ್ರ ಜೊತೆಗೆ ಅವಳ ಆಸೆ ಈಡೇರಿಸ್ಲಿಲ್ವಲ್ಲ ಅನ್ನೋ ಕೊರಗು ನಮ್ಗೆ ಉಳಿಯೋ ಹಾಗೆ ಮಾಡಬೇಡ. ಅವಳು ಹಾಗೆ ಹೋಗ್ಬಾರ್ದಮ್ಮ, ತೃಪ್ತಿಯಾಗಿ ಹೋಗ್ಬೇಕಮ್ಮ ಅವಳು. ನನ್ ಮಗಳು ಬದುಕಿರೋದು ಇನ್ ಕೆಲವೇ ಗಂಟೆ. ಅವಳು ತಾಯಿ ಆಗಿ ನಿನ್ ಮುಂದೆ ಭಿಕ್ಷೆ ಬೇಡ್ತಾ ಇದೀಯಮ್ಮ. ದಯವಿಟ್ಟು ನನ್ ಮಗಳ ಕೊನೆ ಆಸೆನ ಈಡೇರ್ಸು. ನೋಡು, ಇದ್ರಿಂದ ನಿನ್ ಸಂಸಾರಕ್ಕೆ ಏನೂ ತೊಂದರೆ ಆಗಲ್ಲ. ಆಂಟಿ, ಪ್ಲೀಸ್ ಪ್ಲೀಸ್ ಎದ್ದೇಳಿ. ಅವಳು ನರಳ್ತಾ ಇರೋದನ್ನ ನನ್ ಕೈಯಿಂದ ನೋಡಕ್ಕಾಗ್ತಿಲ್ಲಮ್ಮ. ಅವಳು ಸಂಕಟ ನೋಡ್ತಾ ಇದ್ರೆ ಮತ್ತೆ ಅವಳನ್ನ ನನ್ನ ಹೊಟ್ಟೆಲಿ ಬಚ್ಚಿಟ್ಕೊಳ್ಳೋಣ ಅಂತ ಅನ್ನಿಸ್ತಾ ಇದೆ. ಅದ್ಗೆ ನಾನೇನ್ ಮಾಡ್ಲಿ? ನನ್ ಮಗಳನ್ನ ನಾನು ಹೇಗ್ ಕಾಪಾಡ್ಕೊಳ್ಳಿ? ಹೆದ್ರು ಬೇಡ ತ್ರಿಲೋಚನ.
ಇಂಥ ಸಮಯದಲ್ಲಿ ಹಾಗೆ ಸಾಧಿಸೋ ಬುದ್ಧಿ ಸಿಂಧುಗಿಲ್ಲ. ಅವಳಿಗೂ ತಾಯಿ ಕಳ್ಕೊಂಡಿರೋ ನೋವು ತುಂಬಾ ಚೆನ್ನಾಗಿ ಗೊತ್ತು. ಸಿಂಧು ನೋಡಮ್ಮ, ಇದು ಬರೀ ಒಂದ್ 2-3 ಗಂಟೆ ಅಷ್ಟೇ. ವಿರಾಟ್ ಹೆಂಡತಿ ಅನ್ನೋ ಪಟ್ಟನ ಸ್ವಲ್ಪ ಹೊತ್ತು ನನ್ನ ಮಗಳು ಕೊಟ್ಬಿಡಮ್ಮ, ಅಷ್ಟೇ. ಅವಳ ಜೀವ ನೆಮ್ಮದಿಯಾಗಿ ಹೋಗುತ್ತೆ, ತೃಪ್ತಿಯಾಗಿ ಹೋಗುತ್ತಮ್ಮ. ಯಾಕೆಲ್ರು ಇಲ್ಲೇ ಇದ್ದೀರಲ್ಲ? ಪೇಷಂಟ್ ಕಂಡೀಷನ್ ಗೊತ್ತಿದ್ರು ICU ಒಳಗಡೆ ಇಷ್ಟೊಂದು ಜನ ಇದ್ದೀರಲ್ಲ. ಪೇಷಂಟ್ಗೆ ಉಸಿರಾಡೋದಕ್ಕೆ ತೊಂದರೆ ಆಗಲ್ವಾ? ಇಷ್ಟೊಂದು ಜನ ಇರಬೇಡಿ. ಡಾಕ್ಟರ್ ರೌಂಡ್ಸಿಗೆ ಬಂದ್ರೆ ಬೈತಾರೆ. ಎಲ್ಲ ಹೊರಗಡೆ ಹೋಗಿ. ಯಾಕೆ ತೆಗಿತಿದ್ದೀರಾ? ಇದನ್ನ ತೆಗೆದ್ರೆ ನಿಮ್ಗೆ ಉಸಿರಾಡೋಕೆ ತೊಂದರೆ ಆಗಲ್ವಾ? ಹಾಕೊಳ್ಳಿ. ಸಿಂಧು, ನಿಮ್ ಜೊತೆ ಮಾತಾಡ್ಬೇಕು ಅನ್ಸುತ್ತೆ ನೋಡಿ. ಸಿಸ್ಟರ್, ಒಂದು 5 ನಿಮಿಷ ಅಷ್ಟೇ ಮಾತಾಡ್ಕೊಂಡು ಹೋಗ್ಬಿಡ್ತೀವಿ. ಡಾಕ್ಟರ್ ಬರೋಷ್ಟರಲ್ಲಿ ಹೊರಟೋಗ್ತೀವಿ. ಸಿಂಧು ಬಾಮ್ಮ, ಅದೇನು ಕೇಳು. ಸಿಂಧು ಬರ್ತಾನಲ್ವಾ? ನನ್ನ ವೀರ್ ಬರ್ತಾನಲ್ವಾ? ಹೇಳ್ ಸಿಂಧು, ನಾನು ಸಾಯೋದ್ರೊಳಗೆ ಅವನು ಬರ್ತಾನಲ್ವಾ? ನನ್ನ ನಂಬು, ವಿರಾಟ್ ಬರ್ತಾರೆ. ನಿನಗೆ ತಾಳಿನೂ ಕಟ್ತಾರೆ. ನೀನು ಅನ್ಕೊಂಡಿದ್ದೆಲ್ಲ ಆಗುತ್ತೆ ಈಶಾನಿ, ಯೋಚನೆ ಮಾಡಬೇಡ. ಅಯ್ಯೋ ಬೇಬಿ, 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 ಏನಾಯ್ತಮ್ಮ? ಮಗಳೇ, ಬೇಬಿ ಏನಾಯ್ತಮ್ಮ? ಮಾತಾಡು ಬೇಬಿ. ಬೇಬಿ ಕಣ್ಬಿಡು. ಬೇಬಿ, ನಿನ್ ವೀರ್ ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡಿದ್ದಾನೆ ಕಣೆ. ಮಾತಾಡು ಬೇಬಿ. ಓಂಕಾರ್ ನೋಡ್ರಿ. ಬೇಬಿ, ಬೇಬಿ ಕಣ್ಬಿಡಮ್ಮ. ಇಂಥ ಸ್ಥಿತಿಲಿ ನನ್ನ ಮಗಳು ಮದುವೆ ಮಾಡೋ ದಿನ ಬರುತ್ತೆ ಅಂತ ಖಂಡಿತ ನಾನು ಅನ್ಕೊಂಡಿರ್ಲಿಲ್ಲ. ಸಿಂಧು, ನೀನ್ ನನ್ನ ಮಗಳಿನ ಪಾಲಿನ ದೇವ್ರಾಗ್ಬಿಟ್ಟಿಯಮ್ಮ. ತುಂಬಾ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್. ಅಯ್ಯೋ, ಹೀಗೆಲ್ಲ ಮಾತಾಡ್ಬಿಡಿ ಈಶಾನಿ. ಈ ಪರಿಸ್ಥಿತಿಗೆ ನಾನು ಕೂಡ ಕಾರಣ ಅಲ್ವಾ?